ಗುಡ್ ಮಾರ್ನಿಂಗ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಆಕ್ಟೇನ್ ಆಟೋಮೋಟಿವ್. ಸೊ ಟೈಮ್ ಬಂದು 10:30 ಸ್ಯಾಟರ್ಡೇ 5 ಡೇಸ್ ಓವರ್ ಟ್ರಿಪ್ಪಿಗೆ ಬಂದು. ಸೊ ಇವತ್ತು ನಾವು ತಂಜಾವೂರಲ್ಲಿ ಸ್ಟೇ ಆಗಿದ್ದೀವಿ. ಯಾಕೆ ಅಂದರೆ ಬಣ್ಣಾರಿ ಕ್ಲೋಸ್ ಆಗಿರುತ್ತೆ. ಫ್ರಮ್ ರಾಮೇಶ್ವರಂ ಟು ಮೈಸೂರು ಹೋಗಬೇಕು ಅಂದರೆ ಬಣ್ಣಾರಿ ಕ್ಲೋಸ್ ಆಗಿರುತ್ತೆ. 9 o'clock ಕ್ಲೋಸ್ ನೈಟ್. ಅದಕ್ಕೆ ನಾವು ರಿಸ್ಕ್ ತೊಗೊಳ್ಳಿಲ್ಲ. ವಿ ಸ್ಟೇಡ್ ಎಟ್ ತಂಜಾವೂರ್. ಬೃಹದೀಶ್ವರ ಟೆಂಪಲ್ ಅಂದ್ಬಿಟ್ಟು ಲಾರ್ಡ್ ಶಿವಾಗೆ ಡೆಡಿಕೇಟ್ ಮಾಡಿರುವಂಥ ತುಂಬ ಹಿಸ್ಟಾರಿಕಲ್ ಆಗಿರೋ ಟೆಂಪಲ್. ಅಲ್ಲಿ ಹೋಗಿ ತಿಳಿಸ್ಕೊಡ್ತೀನಿ. ಸೊ ಇದು ನಾವಿದ್ದಿದ್ದಂಥ ರೂಮ್. ಈಗ ಹೋಗಿ ಚೆಕ್ಔಟ್ ಆಗಿ ಟೆಂಪಲಲ್ಲಿ ಸಿಗ್ತೀನಿ. ಸೊ ಲೆಟ್ಸ್ ಗೋ. ಫೈನಲಿ ಇನ್ಸೈಡ್ ತಾಂಜಾವೂರ್ ಟೆಂಪಲ್. ಸೊ ಈ ಒಂದು ಸ್ಟ್ರಕ್ಚರ್ ಏನಿದೆಯಲ್ಲ, ಇದು 216 feet ಇದೆ. ಅಂಡ್ ಆ ಮೇಲೆ ಏನೋ ಒಂದು ಗೋಪುರ ತರ ನೋಡ್ತಿದ್ರ, ದಿಸ್ ಈಸ್ ಅರೌಂಡ್ 80,000 kgs, ಅಂದ್ರೆ 80 ಟನ್ ಇದೆ. ಸೊ ಅದನ್ನ ಹೇಗೆ ಅಲ್ಲಿ ಮೇಲೆ ಹಾಕಿದ್ರು, ಹೇಗೆ ಅದೊಂದು ಸ್ಟ್ರಕ್ಚರ್ನ ಅಲ್ಲಿ ಬಿಲ್ಡ್ ಮಾಡಿದ್ರು ಅನ್ನೋದು ಸ್ಟಿಲ್ ಅನ್ಎಕ್ಸ್ಪ್ಲೇನಬಲ್. ಇನ್ನು ಯಾರು ಫೈಂಡ್ ಔಟ್ ಮಾಡಿಲ್ಲ ಅದು ಹೆಂಗೆ ಅಲ್ಲಿ ಇಟ್ರು ಅಂತ. ಕೆಲವು ಜನ ಡೈರೆಕ್ಟ್ ರ್ಯಾಕ್ ಅನ್ನೋದನ್ನ ಮಾಡಿ ಅಲ್ಲಿಗೆ ಇಟ್ರು ಅನ್ನೋದಿದೆ. ಬೇರೆ ಪಿರಮಿಡ್ ಸ್ಟ್ರಕ್ಚರ್ಸ್ಗಳನ್ನ ಹೆಂಗ್ ಬಿಲ್ಡ್ ಮಾಡಿದ್ರು ಏನ್ಷಿಯಂಟ್ ಟೈಮಲ್ಲಿ, ಅದೊಂದು ರೀಸನ್ ಇಟ್ಕೊಂಡು ಹಾಗೆ ಇದಕ್ಕೂ ಅಂತಾರೆ. ಬಟ್ ಸ್ಟಿಲ್ ಇಟ್ಸ್ ಅನ್ಎಕ್ಸ್ಪ್ಲೇನಬಲ್. ಅದನ್ನ ಹೇಗೆ ಯೂಸ್ ಮಾಡಿದ್ರು ಅಂತ, ಎಲಿಫೆಂಟ್ಸ್ ಮತ್ತೆ ಕೆಲವು ಮ್ಯಾನ್ ಪವರ್ಸ್ಗಳು ಯೂಸ್ ಮಾಡಿದ್ರು ಅಂತ. ಅಂಡ್ ಪ್ರತಿ ಒಂದು ಸ್ಟ್ರಕ್ಚರ್ ಇಂಟರ್ಲಾಕಿಂಗ್ ಬ್ರಿಕ್ಸ್ ಇಂದ ಆಗಿರುತ್ತೆ. ಯಾವುದೇ ತರ ಸಿಮೆಂಟ್ಗಳು, ಮಾಡರ್ನ್ ಸಿಮೆಂಟ್ಗಳು ಯೂಸ್ ಮಾಡಿಲ್ಲ. ಆದ್ರೂ ಎಷ್ಟು ಸ್ಟ್ರಾಂಗ್ ಇದೆ ಅನ್ನೋದು ಇಲ್ಲಿ ಪ್ರೂವ್ ಆಗುತ್ತೆ. ಅಂಡ್ ದಟ್ ಸ್ಟ್ರಕ್ಚರ್ ಹೇಗಿರ್ಬೋದು, ಆರ್ಕಿಟೆಕ್ಚರ್ಸ್ಗಳು ನೀವೇನಾರೋ ಈ ವಿಡಿಯೋ ನೋಡ್ತಿದ್ರೆ ಕಮೆಂಟ್ ಹಾಕಿ, ಹೇಗೆ ಸ್ಟ್ರಕ್ಚರ್ನ ಅಲ್ಲಿಗೆ ತಗೋಗಿ ಇಟ್ಟಿದ್ದಾರೆ ಅಂತ. ದಟ್ ಸ್ಟೋನ್. ಸೊ ಇದು ಬಂದು ಒನ್ ಆಫ್ ದ ಲಾರ್ಜೆಸ್ಟ್ ಶಿವ ಟೆಂಪಲ್ ಇನ್ ಇಂಡಿಯಾ ಆಗಿರುತ್ತೆ. ಅಂಡ್ ಇಲ್ಲಿ ಮೇನ್ ಬಂದ್ರೆ ನೀವು ಫೋಕಸ್ ಮಾಡ್ಬೇಕಾಗಿರುವಂತದ್ದು ಒಂದು ಆರ್ಕಿಟೆಕ್ಚರ್, ಹೇಗೆ ಬಿಲ್ಡ್ ಆಗಿದೆ ಅಂತ, ಅಂಡ್ ಹೇಗೆ ಕಟ್ಟಿದ್ದಾರೆ, ಯಾವ ತರ ಡಿಸೈನ್ಗಳು ಮಾಡಿದ್ದಾರೆ. ಇಟ್ ಈಸ್ ವೆರಿ ಹಿಸ್ಟಾರಿಕಲ್ ಅಂಡ್ ಗ್ರೇಟ್ ಥಿಂಗ್. ಯಾಕೆ ಅಂದ್ರೆ ಅವಾಗ್ಲೇನೆ ಈ ತರ ಒಂದು ಐಡಿಯಾನ ಯೂಸ್ ಮಾಡಿ ಈ ತರ ಒಂದು ಬ್ರಿಲಿಯಂಟ್ ಆದಂತ ಒಂದು ಸ್ಟ್ರಕ್ಚರ್ ಫಾರ್ಮ್ ಮಾಡಿದ್ದಾರೆ. ಅಂಡ್ ಇನ್ನೊಂದು ಮಿತ್ ಏನು ಅಂದ್ರೆ, ಜನಗಳು ಹೇಳ್ತಾರೆ ಈ ಟೆಂಪಲ್ದು ಶ್ಯಾಡೋ ನಿಮಗ್ ಬೀಳಲ್ಲ, ಏನೇ ಆದ್ರೂ ಈ ಶ್ಯಾಡೋ ಬೀಳಲ್ಲ ಅಂದ್ಬಿಟ್ಟು ಹೇಳ್ತಾರೆ. ದಟ್ ಈಸ್ ಅ ಮಿತ್. ಯಾಕೆ ಬೀಳಲ್ಲ ಅಂದ್ರೆ, ದಟ್ ಈಸ್ ಆಲ್ಸೋ ಆನ್ ಆರ್ಕಿಟೆಕ್ಚರ್ ಓವರ್ ಹಿಯರ್. ಅಂದ್ರೆ ಈ ಟೆಂಪಲ್ ಹೇಗ್ ಬಿಲ್ಡ್ ಆಗಿದೆ ಅಂದ್ರೆ, ಇದರ ಶ್ಯಾಡೋ ಅದ್ರ ಬೆನಿತ್ ಹೈಡ್ ಆಗುತ್ತೆ. ಅಂದ್ರೆ ಆ ಒಂದು ಪಿರಮಿಡಲ್ ಸ್ಟ್ರಕ್ಚರ್ ಏನಿದೆಯಲ್ಲ, ದಟ್ ಒನ್, ಆ ಪಿರಮಿಡಲ್ ಸ್ಟ್ರಕ್ಚರ್ ಇರೋದ್ರಿಂದ ಅದರ ಒಂದು ಶ್ಯಾಡೋ ಒಂದು ಮಿಡ್ ಡೇ ಬಿದ್ದಾಗ, ನೀವು ಮಾರ್ನಿಂಗ್ ಟೈಮ್ಸ್ ಬಂದ್ರೆ ಸ್ವಲ್ಪ ಶ್ಯಾಡೋ ಕಾಣಿಸ್ಬೋದು. ಬಟ್ ಮಿಡ್ ಡೇ ಅದು ಬಿಟ್ರೆ ಆಲ್ ಟೈಮ್ ದ ಶ್ಯಾಡೋ ಲೈಸ್ ಬಿನಿತ್ ದಿಸ್. ಅಂದ್ರೆ ಈ ಒಂದು ವಿಡ್ತ್ ಏನಿದೆಯಲ್ಲ, ಇಟ್ ಇಸ್ ಸೇಮ್ ಲೈಕ್ ದಟ್ ಆಸ್ ಆಫ್ ಟಾಪ್. ಅಂದ್ರೆ ಒಂದು ಪಿರಮಿಡಲ್ ಸ್ಟ್ರಕ್ಚರ್ ಆಗಿರೋದ್ರಿಂದ ಅಂಡ್ ಸೇಮ್ ವಿಡ್ತ್ ಇರೋದ್ರಿಂದ ಅದರ ಒಂದು ಶ್ಯಾಡೋ ಅದ್ರ ಕೆಳಗಡೆನೆ ಹೈಡ್ ಆಗೋಗುತ್ತೆ. ಸೊ ಆದ್ರಿಂದ ಇದರ ಒಂದು ಶ್ಯಾಡೋ ಕಾಣಿಸಲ್ಲ. ಬಟ್ ಜನ ಅದನ್ನ ಶ್ಯಾಡೋ ಬೀಳೋದೇ ಇಲ್ಲ ಅಂತ ಅಂತಾರೆ. ಬಟ್ ಮಾರ್ನಿಂಗ್ ಟೈಮ್ ಸ್ವಲ್ಪ ಶ್ಯಾಡೋ ಕಾಣಿಸುತ್ತೆ. ಬಟ್ ಇಟ್ಸ್ ಲೈಸ್ ದೇರ್ ನಿಯರ್ ಬೈ, ತುಂಬಾ ದೂರ ಬರಲ್ಲ, ಹತ್ತಿರದಲ್ಲೇ ಅದರ ಒಂದು ಶ್ಯಾಡೋನ ಫಾರ್ಮ್ ಮಾಡ್ಕೊಳ್ಳುತ್ತೆ. ದಟ್ ಈಸ್ ಒನ್ ಬ್ರಿಲಿಯಂಟ್ ಆರ್ಕಿಟೆಕ್ಚರಲ್ ಡಿಸೈನ್ ಓವರ್ ಹಿಯರ್. ಸೊ ಬನ್ನಿ ಈಗ ಒಳಗೋಗಿ ದೇವಸ್ಥಾನ ನೋಡ್ಕೊಬರೋಣ. ಇಫ್ ರೆಕಾರ್ಡಿಂಗ್ ಇಸ್ ಅಲೋಡ್, ಐ ವಿಲ್ ರೆಕಾರ್ಡ್ ಇನ್ಸೈಡ್ ಆಲ್ಸೋ. ಲೆಟ್ಸ್ ಗೋ. ಸೊ ಏನೇನು ಒಂದು ಕಾರ್ವಿಂಗ್ಸ್ಗಳು ನೋಡ್ತಿದ್ದೀರಾ, ಪ್ರತಿ ಒಂದೊಂದು ಕಥೆಗಳು ಹೇಳುತ್ತೆ. ಡ್ಯಾನ್ಸ್ ಫಾರ್ಮ್ಸ್ ಆಗಿರ್ಬೋದು, ಅವರ ಕಲ್ಚರ್ ಆಗಿರ್ಬೋದು, ಅವರ ಡೈಲಿ ಲೈಫ್ ಆಗಿರ್ಬೋದು, ಏನು ಅವಾಗ ಹೇಳ್ತಿದ್ರು. ಪ್ರತಿ ಒಂದು ಕ್ರೇವಿಂಗ್ ಒಂದೊಂದು ಸ್ಟ್ರಕ್ಚರ್ ಅದನ್ನ ಹೇಳುತ್ತೆ. ಸುತ್ತ ಇದೆ, ಒಳಗಡೆನೂ ಇದೆ. ಒಳಗಡೆ ವಿಡಿಯೋ ಮಾಡಕ್ ಅಷ್ಟೆಲ್ಲ ಇರ್ಲಿಲ್ಲ, ಅದಕ್ಕೆ ಮಾಡಿರ್ಲಿಲ್ಲ. ಅಂಡ್ ಈ ಒಂದು ಸ್ಟ್ರಕ್ಚರ್ನ ನಿಮಗೆ ನೋಡ್ತಾ ಇದ್ರೆ ಎಷ್ಟು ಬ್ರಿಲಿಯಂಟ್ ಆಗಿದೆ ಅಂತ ಒಂದು ಫೀಲ್ ಬರುತ್ತೆ. ಸೊ ಫಸ್ಟ್ ಇದನ್ನ ರಾಜರಾಜೇಶ್ವರಂ ಅಂತ ಕರಿತಾ ಇದ್ರು. ಅದಾದ್ಮೇಲೆ ಲಾರ್ಡ್ ಶಿವನ ವರ್ಷಿಪ್ ಮಾಡೋ ಒಂದು ಇದರಲ್ಲಿ ಅದಕ್ಕೆ ನೇಮ್ನ ಬೃಹದೀಶ್ವರ್ ಅಂತ ಒಂದು ಇದಕ್ಕೆ ನೇಮ್ ಕೊಟ್ರು ಈ ಒಂದು ಟೆಂಪಲ್ಗೆ. ಸೊ ಸಚ್ ಎ ಮ್ಯಾಸಿವ್ ಸ್ಟ್ರಕ್ಚರ್. ಈ ಒಂದು ಟೆಂಪಲ್, ಈ ಒಂದು ಸ್ಟ್ರಕ್ಚರ್ ಚೋಳ ಎಂಪೈರ್ ಅಲ್ಲಿ ಕಟ್ಟಾಗಿತ್ತು. ರಾಜ ಚೋಳ ಇನ್ 1010 AD ಕಟ್ಟಿದ್ದಂತು. ಇದೊಂದು 6 to 7 years ತಗೋತು ಈ ಒಂದು ಕಂಪ್ಲೀಟ್ ಇದನ್ನ ಕಟ್ಟಕ್ಕೆ. ಸೊ 6 to 7 years ಅಂದ್ರೆ ಆಗಿನ ಕಾಲದಲ್ಲಿ ಅರ್ಥ ಮಾಡ್ಕೊಳ್ಳಿ ಎಷ್ಟು ಲಾಂಗ್ ಟೈಮ್, ಎಷ್ಟು ಟೈಮ್ ತಗೊಂಡಿರ್ಬೋದು ಅಂತ. ಅಂಡ್ ಇದು ಪೂರ್ತಿ ಗ್ರೆನೈಟ್ ಅಲ್ಲಿ ಕಟ್ಟಿರೋದ್ರಿಂದ ಸುತ್ತಮುತ್ತ ಎಲ್ಲೂ ಈ ಗ್ರೆನೈಟ್ ಅಂದ್ರೆ ಈ ಸ್ಟೋನ್ಸ್ಗಳು ಅವೈಲೇಬಲ್ ಇಲ್ಲ. ಎಲ್ಲಿಂದ ತಂದು ಕಟ್ಟಿದ್ರು ಅನ್ನೋದು ಯಾರಿಗೂ ಗೊತ್ತಿಲ್ಲ. ಸೊ ಇಟ್ ಈಸ್ ವೆರಿ ಮಚ್ ಬ್ರೆತ್ ಟೇಕಿಂಗ್ ಥಿಂಗ್. ಹೇಗೆ ಆಗಿನ ಕಾಲದಲ್ಲೇ ಇದಿಷ್ಟನ್ನು ಕಟ್ಟಿದ್ರು ಮಾಡಿದ್ರು ಅನ್ನುವಂಥದ್ದು. ರಾಜ ಚೋಳ ಅವರ ಒಂದು ಪವರ್, ಡಿವೋಷನ್ ಅಂಡ್ ಅಡ್ವಾನ್ಸ್ಮೆಂಟ್ ಆಫ್ ಹಿಸ್ ಕಿಂಗ್ಡಮ್, ಅಂದ್ರೆ ಅವರೊಂದು ಕಿಂಗ್ಡಮ್ ಎಷ್ಟು ಶಕ್ತಿಶಾಲಿ ಅಂಡ್ ಎಷ್ಟು ಮುಂದುವರೆದಿತ್ತು ಅನ್ನೋ ಒಂದು ತೋರ್ಸಕ್ಕೆ ಈ ಒಂದು ಟೆಂಪಲ್ನ ಕಟ್ಟಲಾಗಿದ್ದು. ಅವಾಗ
ತುಂಬ ಚೆನ್ನಾಗಿ ಅನಿಸುತ್ತೆ ಈ ಒಂದು ಇದನ್ನು ನೋಡ್ತಾ ಇದ್ರೆ. ಇಟ್ ಈಸ್ ಟಾಪ್ ನಾಚ್. ಆ್ಯಂಡ್ ವೆದರ್ ಬಗ್ಗೆ ಹೇಳ್ಬೇಕು ಅಂದರೆ ತುಂಬ ಕೂಲ್ ಆಗಿದೆ. ಐ ಡೋಂಟ್ ನೋ ವೈ. ಆ್ಯಂಡ್ ಆ ಶ್ಯಾಡೋ ಬಗ್ಗೆ ನಿಮಗೇನು ಗೊತ್ತು, ನಿಮಗೆ ಏನೇನು ಅನಿಸುತ್ತೆ ನನ್ನ ಕಮೆಂಟಲ್ಲಿ ತಿಳಿಸ್ಕೊಡಿ. ಆ್ಯಂಡ್ ಆ ಒಂದು ಟೆಂಪಲಿನ ಒಳಗಡೆ ಇರೋವಂಥ ಶಿವ, ಇಟ್ ಈಸ್ ವೆರಿ ವೆರಿ ಹ್ಯೂಜ್, ತುಂಬ ಸೂಪರ್ ಆಗಿದೆ. ಆ್ಯಂಡ್ ನಾನು ಕೇಳಿದ ಮಟ್ಟಿಗೆ ಆ ಒಂದು ಚೋಳ ರಾಜ ಏನಿರೋದಲ್ಲ ಅವರ ಒಂದು ಹೈಟಿಗೆ 6-7 ಫೀಟ್ಗೆನೋ ಆ ಒಂದು ಶಿವಲಿಂಗನ ಕಟ್ಟಿರೋದು. ಸೊ ಇದೆಷ್ಟು ಸತ್ಯ ಎಷ್ಟು ನಿಜ ಗೊತ್ತಿಲ್ಲ, ಅದನ್ನು ನೀವು ಕಮೆಂಟಲ್ಲಿ ತಿಳಿಸ್ಕೊಡಿ. ಈ ಒಂದು ದೇವಸ್ಥಾನ ಯುನೆಸ್ಕೋ ವರ್ಲ್ಡ್ ಸೈಟ್ಗೆ ಸೇರ್ಕೊಂಡಿದೆ. ಸೊ ಏನೇ ಒಂದು ಕಂಪ್ಲೀಟ್ ಈ ಸ್ಟ್ರಕ್ಚರ್ ಇದ್ರೂ ಯುನೆಸ್ಕೋ ಅವರ ಹ್ಯಾಂಡ್ ಓವರ್ಗೆ ಆಗಿದೆ. ದಿಸ್ ಇಸ್ ದ ಬಿಗ್ಗೆಸ್ಟ್ ಆ್ಯಂಡ್ ಇಂಡಿಯಾಸ್ ಗ್ರೇಟೆಸ್ಟ್ ಆರ್ಕಿಟೆಕ್ಚರಲ್ ಸೈಟ್ ಅಂತ ಕನ್ಸಿಡರ್ ಮಾಡಲಾಗಿದೆ. ಸೊ ಈ ಥರ ಒಂದು ಥಿಂಗ್ನ ನನ್ನ ಲೈಫಲ್ಲಿ ನಾನು ಇದುವರೆಗೂ ನೋಡಿರಲಿಲ್ಲ. ಇದೇ ಫಸ್ಟ್ ಟೈಮ್ ಈ ಥರ ಒಂದು ಸೂಪರ್ಬ್ ಆಗಿರೋವಂಥ ಆರ್ಕಿಟೆಕ್ಚರಲ್ ಥಿಂಗ್ನ ನಾನು ನೋಡ್ತಾ ಇರೋವಂಥದ್ದು. ಸೊ ದಿಸ್ ಇಸ್ ವಾಟ್ ಐ ವಾಸ್ ಟಾಕಿಂಗ್ ಅಬೌಟ್. ಒಂದು 80 ಸ್ವಿಫ್ಟ್ ಮಾರುತಿ ಸುಜುಕಿ ಸ್ವಿಫ್ಟ್ ಕಾರ್ಸ್ ಹಾಕಿದ್ರೆ ಅದರ ವೆಯ್ಟ್ ಆಗುತ್ತೆ. ಅಂದರೆ ಸ್ವಿಫ್ಟ್ 1000 kg ಇದ್ದರೆ ಇಂಟು 80 ಅಂದರೆ 80,000 kgs, 80 ಟನ್ ಇದಿದೆ. ಸೊ ನೋ ಸ್ವಿಫ್ಟ್ ಈಸ್ ಹಾರ್ಮ್ಡ್ ಇನ್ ದಿಸ್ ವಿಡಿಯೋ, ಕಾಷನ್. ದಿಸ್ ಫೀಲ್ಸ್ ವೆರಿ ಗ್ರೇಟ್ ಓವರ್ ಹಿಯರ್. ತುಂಬ ಚೆನ್ನಾಗಿ ಅನಿಸುತ್ತೆ ಈ ಒಂದು ಜಾಗದಲ್ಲಿ. ಆ್ಯಂಡ್ ಜನ ಕೂಡ ಅಷ್ಟಿಲ್ಲ. ಮೇ ಬಿ ಇಫ್ ಇನ್ ಕೇಸ್ ಇದು ಒಂದು ಫೇಮಸ್ ಆಗಿಬಿಟ್ರೆ, ಇಟ್ಸ್ ಆಲ್ರೆಡಿ ಫೇಮಸ್, ಅಂದರೆ ಈ ಒಂದು ರೀಲ್ ಫೇಮಸ್ ಆಗಿಬಿಟ್ರೆ, ರೀಲ್ ಇದರಲ್ಲೆಲ್ಲ ಡೆಫಿನೆಟ್ಲಿ ಇಲ್ಲೂ ಕ್ರೌಡ್ ಸ್ಟಾರ್ಟ್ ಆಗೋಗುತ್ತೆ. ಆಲ್ರೆಡಿ ಕ್ರೌಡ್ ಇದ್ದಾರೆ, ಬಟ್ ಈ ರೀಲ್ ಎಲ್ಲ ಮಾಡಿದಾಗ ಕ್ರೌಡ್ ಆಗ್ತಾರಲ್ಲ, ಆ ಥರ ಕ್ರೌಡ್ ಬೇಕು ಅಂದರೆ ಒಂದು ರೀಲ್ ಹಾಕ್ಬಿಟ್ರೆ ಡೆಫಿನೆಟ್ಲಿ ಜನಗಳು ಬರ್ತಾರೆ. ಸೊ ಬನ್ನಿ ಈಗ ಒಂದು ರೌಂಡ್ ಒಂದು ಸ್ವಲ್ಪ ಹೊತ್ತು ಕೂತಿದ್ದು 5 minutes. ಲೆಟ್ಸ್ ಲೀವ್ ಫಾರ್ ಮೈಸೂರಿಗೆ ಹೋಗೋದೇನು ವೀಡಿಯೋ ಮಾಡಲ್ಲ, ಇಲ್ಲಿಗೆ ಎಂಡ್ ಮಾಡ್ತೀನಿ. ನೋಡೋಣ ಇನ್ನೇನಾರು ಇದ್ರೆ ತಿಳಿಸ್ಕೊಟ್ಟು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಲೆಟ್ಸ್ ಗೋ. ಸೊ ಇಲ್ಲಿ ಒಂದು ಸ್ವಲ್ಪ ಹೊತ್ತು ಟೈಮ್ ಪಾಸ್ ಮಾಡಿಕೊಂಡು ಈಗ ಮೈಸೂರಿಗೆ ಹೊರಡ್ತಾ ಇದ್ದೀವಿ. ಸೊ ನನ್ನ ಟ್ರಿಪ್ಪು ಇಲ್ಲಿಗೆ ಮುಗಿಯುತ್ತೆ, ಟ್ರಿಪ್ ವೀಡಿಯೋಸ್ಗಳು ಇಲ್ಲಿಗೆ ಮುಗಿಯುತ್ತೆ. ಇನ್ನು ಮುಂದೆ ಏನಿದ್ರು ನಾರ್ಮಲ್ ಕಂಟೆಂಟ್ಸ್ ನಮ್ಮ ಒಂದು ಆಟೋಮೋಟಿವ್ ಫೀಲ್ಡ್ ಅಂತ ವೀಡಿಯೋಸ್ಗಳು ಬರ್ತಾ ಇರುತ್ತೆ. ಸೊ ದಟ್ಸ್ ಇಟ್. ಈ ಒಂದು ಟ್ರಿಪ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಇಲ್ಲಿಂದ ಮೈಸೂರಿಗೆ ಹೋಗುವಂಥದ್ದು ಏನೋ ಇಂಟ್ರೆಸ್ಟಿಂಗ್ ಆಗಿರೋ ಜಾಗಕ್ಕಲ್ಲಿ ನಾವೆಲ್ಲೂ ನಿಲ್ಸಲ್ಲ, ಡೈರೆಕ್ಟ್ ಒಂದು ಸ್ಟಾಪ್ ಮೈಸೂರು ಅಷ್ಟೇ, ನೋ ಸ್ಟಾಪ್ ಆಲ್ಸೋ. ಸೊ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಇಲ್ಲಿವರೆಗೂ ನೋಡಿದ್ದು ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಬೈ.